ಗುರು ನಾವಿವತ್ತು ಹೊರಟಿದ್ದೀವಿ ತಿರುಪ್ತಿಗೆ. ಆಂಧ್ರದಲ್ಲಿರೋ ತಿರುಪ್ತಿಗೆಲ್ಲ, ಕರ್ನಾಟಕದಲ್ಲಿರೋ ಚಿಕ್ಕ ತಿರುಪ್ತಿಗೆ. ಗುರು ಈ ಬೆಟ್ಟದಲ್ಲಿ ಎಷ್ಟು ದೇವಸ್ಥಾನ ಇದಾವೆ ಅಂದರೆ ಅಬ್ಬಬ್ಬಬ್ಬಬ್ಬ. ಉದಾಹರಣೆಗೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಬ್ಬ ರೈತ 10 ಎಕರೆ ಜಮೀನಲ್ಲಿ ಕಡಲೆಕಾಯಿ ಹಾಕಿರ್ತಾನೆ. ಈ ಹಂದಿಗಳು ಕರಡಿಗಳೆಲ್ಲ ಕಡಲೆಕಾಯಿನ ತಿಂದು ತಿಂದು ಲಾಸ್ ಮಾಡ್ತಾ ಇರುತ್ತೆ. ಆವಾಗ ರೈತ ಒಂದು ಹರಕೆ ಹೊತ್ಕೊಂತಾನೆ ಈ ಬೆಟ್ಟಕ್ಕೆ. ಈ ಬೆಟ್ಟದಲ್ಲಿ ಎಷ್ಟು ದೇವಸ್ಥಾನ ಇದಾವೋ ಅಷ್ಟು ದೇವಸ್ಥಾನಕ್ಕೆ ನಾನು ಕಡಲೆಕಾಯಿನ ಕೊಡ್ತೀನಿ ಅಂತ. ಒಳ್ಳೆ ಫಸಲು ಬರುತ್ತೆ, ಕಡಲೆಕಾಯಿ ಚೆನ್ನಾಗಾಗುತ್ತೆ. ಆವಾಗ ರೈತ ಆ ಬೆಟ್ಟಕ್ಕೆ ಕಡಲೆಕಾಯಿನ ಅರ್ಪ್ಸಕ್ಕೆ ಹೋಗ್ತಾನೆ. ಒಂದು ಮೂಟೆ ಅಂದರೆ 1 ಕ್ವಿಂಟಲ್ಲು ಕಡಲೆಕಾಯಿನ ತಗೊಂಡೋಗ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೂ, ಆ ಬೆಟ್ಟದಲ್ಲಿರೋ ಎಲ್ಲ ದೇವಸ್ಥಾನಕ್ಕೂ ಒಂದೊಂದೇ ಕಡಲೆಕಾಯಿ ಇಟ್ಕೊಂಡು ಹೋಗ್ತಾನೆ. ಎಲ್ಲ ದೇವಸ್ಥಾನಕ್ಕೂ ಅಂದರೆ ಹುಡುಗಾಟನ 1 ಕ್ವಿಂಟಲಲ್ಲಿ ಎಷ್ಟು ಕಡಲೆಕಾಯಿ ಇರ್ತವೆ ಅಷ್ಟು ಕಡಲೆಕಾಯಿನ ಒಂದೊಂದೇ ಕಡಲೆಕಾಯಿನ ಒಂದೊಂದು ದೇವಸ್ಥಾನಕ್ಕೆ ಇಟ್ಕೊಂಡು ಬರ್ತಾ ಇರ್ತಾನೆ. ಲಾಸ್ಟಿಗೆ ಬಸವಣ್ಣನ ದೇವಸ್ಥಾನಕ್ಕೆ ಬರೋಷ್ಟಿಗೆ ಕಡಲೆಕಾಯಿ ಖಾಲಿ ಆಗ್ಬಿಡುತ್ತೆ. ಆವಾಗ ಏನು ಮಾಡ್ತಾನೆ, ಆ ಬಸವಣ್ಣನ ದೇವಸ್ಥಾನಕ್ಕೆ ಹುಲ್ಲನ್ನ ಕಿತ್ಬಿಟ್ಟು ಇಟ್ಟು ಬರ್ತಾನೆ. ಅಂದರೆ ಉದಾಹರಣೆ ಅಷ್ಟೊಂದು ದೇವಸ್ಥಾನವಿದ್ದಾವೆ, ಆದರೆ ಭಯಾನಕ ಜಾಗ ಇದು. ಗುರು ನಾವು ಈಗ ಎಂಥ ಪ್ರದೇಶಕ್ಕೆ ಕಾಲಿಡ್ತಿದ್ವಿ ಅಂದರೆ ಅಬ್ಬಬ್ಬಬ್ಬ, ಈ ಪೋಸ್ಟರ್ ನೋಡೋರು ನನಗಂತೂ ಬಾಯಿಗೆ ಬರ್ತಿದೆ ನೋಡಿ. ಇಂಥ ಪ್ರದೇಶಕ್ಕೆ ಹೋಗ್ತಾಯಿದ್ವಿ, ಬನ್ನಿ ಹೋಗೋಣ. ಗುರು ಈ ಬೆಟ್ಟದಲ್ಲಿ ಆಲ್ಮೋಸ್ಟು ಸಿಕ್ಕಾಪಟ್ಟೆ ಕರಡಿಗಳು. ಈ ಜಾಗನ ಕರಡಿ ದಮ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಅಂಥ ಜಾಗದಲ್ಲಿ ಹೋಗ್ತಾ ಇದ್ದೀವಿ ನೋಡ್ರಿ ಹೆಂಗಿದೆ ದಾರಿ. ಈ ಕಡೆಯಿಂದ ಆ ಕಡೆಯಿಂದ ಯಾವ್ದಾರು ಕರಡಿ ಬಂದರೆ ಮುಗೀತು. ನಾನು ನಾವಲ್ಲೇ ಕತೆ ಹೇಳಿದ್ನಲ್ಲ, ಒಬ್ಬ ರೈತ ಕಡಲೆಕಾಯಿ ಖಾಲಿ ಆದಮೇಲೆ ಒಂದು ಬಸವಣ್ಣನ ದೇವಸ್ಥಾನಕ್ಕೆ ಹುಲ್ಲು ಕಿತ್ಬಿಟ್ಟು ಇಟ್ಟು ಬಂದಂತಲ್ಲ, ಅದೇ ಬಸವಣ್ಣನ ದೇವಸ್ಥಾನ ನೋಡಿ. ಇಲ್ಲೆಲ್ಲ ಗರ್ಕೆ ಇಟ್ಟಿದ್ದಾರೆ ನೋಡಿ. ಇಲ್ಲ ಎಷ್ಟೊಂದು ಕಟ್ಟಾರ. ಮಳೆ ಬಂದರೆ ಕರಡಿಗಳು ಕಾಟ ಜಾಸ್ತಿ ಇರುತ್ತೆ ಅನಿಸ್ತೇವೆ. ಏನು ಒಂದು ಪ್ರಾಣಿನೂ ಬರಲ್ಲ ಅಲ್ಲ, ಯಾವುದೂ ಬರಲ್ಲ. ಒಂದು ಕಾಣಿಸ್ಕೊಂಡಿಲ್ಲ ಅಲ್ವಾ ಗುರು? ನಾನು ಪದೇ ಪದೇ ಕರಡಿಗಳ ಬಗ್ಗೆ ಏನಕ್ಕೆ ವಿಚಾರಿಸ್ತಿದ್ದೀನಪ್ಪ ಅಂದರೆ, ಕರಡಿ ದಾಳಿ ಭಯಾನಕವಾಗಿರುತ್ತೆ ಗುರು. ನಾನು ಈ ಬೆಟ್ಟಕ್ಕೆ ಬರಲ್ಲ ಅಂತಿದ್ದೆ, ಆದರೂ ಹುಡುಗರೆಲ್ಲ ಕರ್ಕೊಂಬಂದರು. ದೇವ್ರ ದಯದಿಂದ ಯಾವುದೂ ಅನಾಹುತ ಆಗದಂಗಿಲ್ಲಪ್ಪ ಅಂತ ಹೇಳ್ಕೊಂಡು ಹೋಗ್ತಾ ಆಗಿನ ಧೈರ್ಯದಲ್ಲಿ. ಕೊಡು ನೀರು ಬಟ್ಲಿ. ಅವತ್ತು ಹೇಳಿಸಲ್ಲ ಸರ್ ನಿಮಗೆ ಅವತ್ತು ಅದೆಲ್ಲ ಹೋಗೋಣ. ಒಂದೇ ಸತಿ ಉಸಿರಾಡ್ಕೊಂಡು ಕುಡಿಬೇಡ, ಹೋಗ್ಬಿಟ್ಟು ಆಮೇಲೆ ನಿನ್ನೆ ತಗೊಂಡಾಗ ನಮಗೆ ಕಷ್ಟ. ಆಮೇಲೆ ನಾವು ಇದು ನೋಡ್ಬೇಕಂತೆ ತಂದಾನಿ ನಾನು ತಾನಿ ತಂದಾನು ತಾನಿ. ಅದಕ್ಕೂ ನೈಲ್ ಪಾಲಿಶ್ ಹಾಕೋಣ. ಹಂಗೆ ಐಶು ಮಂಜು ಮನು ಗೊತ್ತಣ್ಣ, ತಿರುಪ್ತಿ ಆ ಕಡೆ ಸೈಡ್ ಒಂದು ಹಳ್ಳ ಇಳಿತಿ ಗೊತ್ತಾ, ಮೆಟ್ಟು ಒಂಥರ ಒಂದು ಹಳ್ಳ ಥರ ಇದೆ. ಆಲ್ಮೋಸ್ಟು ಟ್ರಿಪ್ಪಿಗೆ ಪ್ಲ್ಯಾನ್ ಹಾಕಿರೋದು ಇವನೇ. ನಮ್ಗೆ ಏನಾರು ಆದರೆ ಪೊಲೀಸ್ನವರು, ನಮ್ಮ ಮನೆಯವರು ಎಲ್ಲ ಫೋನ್ಗಳು ಮಾಡೋದು ಇವನಿಗೆ. ಇವನ್ ಫೋಟೋಗಳು ಎಷ್ಟು ಕೆಡ್ತಾಗ ತೆಗಿತಾನಂದರೆ, ಇವನು ತೆಗ್ದಿದ್ದು ಅರ್ಧ ಗಂಟೆಗೆ ಫೋಟೋಗಳನ್ನ ಡಿಲೀಟ್ ಮಾಡಿಬಿಡ್ತೀವಿ. ಆದರೂ ಬಿಲ್ಡಪ್ ಕೊಡ್ತಾವ ನಮ್ಮ ಅಭಿ. ಇವರು ಕರಡಿಗಳಿಂದ ಚಿರತೆಗಳಿಂದ ತಪ್ಪಿಸ್ಕೊಂಡು ಕೊನೆಗೂ ದೇವಸ್ಥಾನ ಹತ್ರ ಬಂದ್ವಿ. ಇನ್ನೊಂದು ಈ ಬೆಟ್ಟದ ವಿಶೇಷ ಏನಪ್ಪ ಅಂದರೆ, ಯಾವಾಗ ಬಂದ್ರೂ ನಿಮ್ಗೆ ಊಟ ಇದ್ದೇ ಇರುತ್ತೆ. ಯಾಕಂದರೆ ಇಲ್ಲಿ ಭಕ್ತಾದಿಗಳು ಬಂದವರೆಲ್ಲ ಪೊರ ಮಾಡೋದು, 101 ಎಡೆ ಮಾಡೋದೆಲ್ಲ ಮಾಡ್ತಾಯಿರ್ತಾರೆ. ಯಾರು ಭಕ್ತಾದಿಗಳು ಬಂದರೆ ಪಾಪ ಅವರೇ ಕರೆದ್ಬಿಟ್ಟು ಊಟ ಹಾಕ್ತಿರ್ತಾರೆ. ಅದೊಂದು ನನಗೆ ತುಂಬ ಖುಷಿ ಆಯಿತು. ಅಲ್ಲಿ ನೋಡಿ ಎಷ್ಟು ದೂರದಿಂದ ಬಂದಿದ್ದೀವಪ್ಪ ನಾವು ಅಂದರೆ, ನೋಡಿ ಆ ಕೆರೆ ಕಾಣ್ತಿದೆಯಲ್ಲ, ಕೆರೆಯಿಂದ ಒಂದು ಊರು ಕಾಣ್ತಿದೆ ನಿಮಗೆ. ಒಂದು ಬೆಟ್ಟ ಹತ್ತಿ ಒಂದು ಬೆಟ್ಟ ಹಿಡ್ದು ಇನ್ನೊಂದು ಬೆಟ್ಟ ಹತ್ತಿರೋದು. ಕೆಲವರು ಟ್ರೆಕ್ಕಿಂಗ್ ಹೋಗೋಣ ಎಲ್ಲರೂ ಹೋಗೋಣ ನಡ್ಕೊಂಡು ಅನ್ನೋ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ. ಅದು ಕ್ಯಾನ್ಸಲ್ ಆಗ್ತಿರುತ್ತೆ. ಏನಕ್ಕಪ್ಪ ಅಂದರೆ, ಸ್ಮೋಕ್ ಮಾಡ್ತಾಯಿರ್ತಾರೆ ಕೆಲವು ಜನ. ಆ ಸ್ಮೋಕ್ ಮಾಡೋರು ಯಾವುದೇ ಕಾರಣಕ್ಕೂ ಈ ಥರ ಟ್ರೆಕ್ಕಿಂಗು, ಈ ಥರ ಬೆಟ್ಟಗಳು ಹತ್ತೋಕ್ಕೆ ಇಷ್ಟಪಡೋಲ್ಲ. ಯಾಕಂದರೆ ಅವ್ರ ಕೈಲಿ ಆಗಲ್ಲ, ತುಂಬ ಸುಸ್ತಾಗುತ್ತೆ.
ಇದಕ್ಕೋಸ್ಕರ ನಾನು ರ್ಯಾಪ್ ಸಾಂಗ್ ಮಾಡಿದ್ದೀನಿ ಗುರು. ಎಣ್ಣೆ ಗಿಣ್ಣೆ ಬಿಟ್ಟಾಕಿ ಧೂಮಪಾನ ಸುಟ್ಟಾಕಿ ನಿಮ್ಮೂರ ಬೆಟ್ಟ ಗುಡ್ಡ ಸುತ್ತಾಕಿ ಸುತ್ತಾಕಿ ಸುತ್ತಾಕಿ. ಇಲ್ಲೇ ಇರ್ತೀರಾ ಸಂಜೆ ರಾತ್ರಿ ಅಲ್ಲ? ಹಾಂ, ಇಲ್ಲೇನು ಕರಡಿ ಗಿರಡಿ ಏನಾರು ಇದೆಯಾ ಇಲ್ಲಿ? ಕರಡಿ ಗಿಡ ಏನೂ ಕಾಣಿಸ್ಕೊಳಲ್ಲ. ಇಷ್ಟು ದೊಡ್ಡ ಬೆಟ್ಟದಲ್ಲಿ ಕರಡಿ ಇಲ್ವಾ? ಒಂದಿನ ಕಾಣಿಸ್ಕೊಂಡಿಲ್ಲ. ನಿಮ್ದು ಯಾವರು? ಇಲ್ಲೇ ಮನ್ಕೊಂತೀರಾ? ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ಕೊಂತೀರಾ? ಹೆಂಡತಿ ಮಕ್ಕಳೆಲ್ಲ? ಪುಣ್ಯವಂತ ಗುರು. ನಿಮ್ಗೊಂದು ಲೂಲು ಮಾಲ್ ತೋರಿಸ್ತೀನಿ ನೋಡಿ ಗುರು. ಅಲ್ಲಿ ನೋಡಿ ಗುರು, ಎಷ್ಟು ಚಿಕ್ಕ ಅಂಗಡಿ ಇಟ್ಕೊಂಡು ಎಷ್ಟು ಐಟಮ್ ಇಟ್ಕೊಂಡು ಜೀವನ ಮಾಡ್ತವ್ರೆ ಗುರು. ಈ ಮನುಷ್ಯ ಇಷ್ಟು ದುಡ್ಡಿದ್ರೆ, ಇಷ್ಟು ಆಸ್ತಿ ಇದ್ದರೆ, ಕಾರು ಬಂಗ್ಲೆ ಇದ್ರೇ ಜೀವನ ಸುಖವಾಗಿ ಮಾಡ್ಬೋದು ಅಂತ ಒಂದು ಕೆಟ್ಟು ಆಲೋಚನೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಂಗೆ ಗುರು. ಜೀವನ ಹಿಂಗೂ ಮಾಡ್ಬೋದು ಅಂತ ಇಲ್ಲಿ ಬಂದರೆ ಗೊತ್ತಾಗುತ್ತೆ. ಗುರು, ಊರಿಂದ ಬೆಟ್ಟಕ್ಕೆ ನೀರಿನ ಬಾಟ್ಲಿ ತಗೊಂಬರೋಕ್ಕೇ ಈ ನೀರಿನ ಬಾಟ್ಲಿ ಏನಕ್ಕೆ ತಗೊಂಬಂದಪ್ಪ, ಇಲ್ಲೆಲ್ಲರ ಕುಡ್ಕೊಂಬಂದೈತು ನೀರನ್ನ ಅಂತ ತಲೆಗೆ ಬಂದ್ಬಿಡ್ತು. ಇಷ್ಟು ಎತ್ತರವಾದ ಬೆಟ್ಟದಲ್ಲಿ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳಲ್ಲಿ ಈ ಥರ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಯಪ್ಪ. ನೋಡಲೇ ಇಲ್ಲಿ ಹೆಂಗಿದೆ. ಓಹೋ, ಗುರು ಇಲ್ಲಿ ನೋಡಿ ಗುರು, ಲಾಟಿನ್ನು ಎಷ್ಟೊಂದಿದ್ದಾವೆ ಲಾಟಿನ್ಗಳು ಇಲ್ಲಿ ಬೆಟ್ಟದಲ್ಲಿ. ಆಲ್ಮೋಸ್ಟು ಆಗಿನ ಕಾಲದಲ್ಲಿ ಮದುವೆಗಳು ನೈಟ್ಗಳು ನಡೀತಿತ್ತಲ್ಲ, ಇವೇ ಲೈಟ್ಗಳು ಅವಾಗೆಲ್ಲ. ಜೇನುಳ ಡ್ರೋನ್ ಸೌಂಡ್ನ ನಮ್ಮ ಹುಡುಗ ಜೇನುಳ ಅಂತ ಎಲ್ಲರಿಗೂ ಪ್ರಾಂಕ್ ಮಾಡ್ತಿದ್ದ ಗುರು. ನಾವು ಬಂದಿದ್ದು ಈ ಹಿರೇಕಲ್ ದೇವಸ್ಥಾನ ನೋಡ್ಕೊಂಡು, ದೇವ್ರ ದರ್ಶನ ಮಾಡ್ಕೊಂಡು, ಊಟ ಮಾಡ್ಕೊಂಡು ಕೆಳಗಡೆ ಇಳಿದು ಬಿಡೋಣ. ಮಳೆ ಬರೋ ಟೈಮು ಅದು ಬೇರೆ, ನನಗೆ ಬೇರೆ ಕರಡಿಗಳು ಭಯ ಬೇರೆ, ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಇದೇ ಥರ ತಗೋಬೇಕು ಇದು ಕಲದ ಗುರು. ಭಯಾನಕ ಜಾಗಕ್ಕೆ ಬಂದ್ಬಿಟ್ಟಿದ್ದೀವಿ. ಅರ್ಧಕ್ಕೆ ಬಂದು ಸಿಗಾಕೊಂಬಿಟ್ಟಿದ್ವಿ. ಆ ಕಡೆಗೂ ಹಾಕಿಲ್ಲ, ಈ ಕಡೆ ಹಿಡಿಯಂಗಿಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಒಳ್ಳೆ ಸಂಜೆ 6 ಗಂಟೆ ಆಗ್ಬಿಟ್ಟಿದೆ. ಇಲ್ಲಿ ಯಾರು ಜನ ಹೋಗಿಲ್ಲ ಕಣ್ಣ, ನಾವೇ ಹೋಯ್ತಿರೋದು. ಯಾರು ಹತ್ತಾರ ನೋಡಿರಿ, ಜನಗಳಿದ್ದಾರೆ. 1 ಗಂಟೆ ಆಯಿತು, ಒಬ್ಬನೂ ಸಿಗಲಿಲ್ಲ ನಮಗೆ. ಇವನು ನಮ್ಮ ಮೇಲೆ ಏನು ಸೈಡ್ ಇಟ್ಟೋನೋ ಗೊತ್ತಿಲ್ಲ ಗುರು. ನಾವು ಒಂದು ದೇವಸ್ಥಾನ ನೋಡ್ಕೊಂಬಿಟ್ಟು ಮನೆಗೆ ಹೋಗೋಣ ಅಂದ್ಕೊಂಡಿದ್ವಿ. ಆದರೂ ಇನ್ನೊಂದು ದೇವಸ್ಥಾನ ಇದೆ ಅಂತ ನಮ್ಮನ್ನು ಬಿಡಲೇ ಇಲ್ಲ, ಮೇಲೆ ಕರ್ಕೊಂಡು ಹೋಗ್ತಿದ್ದ. ಸೈಡ್ ಏನಪ್ಪ ಅಂತ ಹುಡುಗರು, ನಾವು ಜಿಮ್ಮಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ವಿ. ಇವನ ಕೈಲಿ ಹೋಗಲೇ ಇಲ್ಲ. ಇವನು ಮಾತ್ರ ಜಿಮ್ಮಿಗೆ ಹೋಗ್ತಿದ್ದ. ಆ ಸೈಡ್ನ ಇಲ್ಲೆಲ್ಲ ತೀರ್ಸ್ಕೊಂತ ಅನ್ಸುತ್ತೆ ನನಗೆ ಯಾಕೋ. ಗಾಡಿ ನೋಡ್ದೆ ಅನ್ಕೊಂಡ್ರೆ ಹೌದಾ? ಒಬ್ಬನೇ ಬಂದ ಗುರು. ಎಷ್ಟು ಹೈಟ್ ಬಂದಿದೆ ಅಂದರೆ, ಆ ಕೆರೆ ಕಾಣ್ತಿತ್ತಲ್ಲ, ಆ ಕೆರೆಯಿಂದ ಒಂದು ಊರು ಕಾಣ್ತಿತ್ತಲ್ಲ, ಅಲ್ಲಿಂದ ಬಂದಿರೋದು ಗುರು. ಬೈಕ್ ಬರೋಲ್ಲ ನೋಡಲ್ಲಿ. ಅಲ್ಲಿ ಹತ್ತಿ ಆ ಬೆಟ್ಟ ಇಳಿದು ಈ ಬೆಟ್ಟ ಹತ್ತಿ ಈಗ ಈ ಬೆಟ್ಟ ಇಳಿತಿದ್ದೀವಿ. ಇಲ್ಲೊಂದು ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ. ಬಂತು ನೋಡಿ ನಮ್ಮ ಗ್ಯಾಂಗು. ಮಾಡ್ಕೊಂತೀನಿ ಅದ್ರ ಬಗ್ಗೆ ಇತಿಹಾಸದ ಮಾಹಿತಿ. ಇತಿಹಾಸ ಅಂತ ಬಂದಾಗ ಇದು ಮಂಟೆ ಸ್ವಾಮಿಗಳು ಅಂತೇಳಿ ಅದೇ ಇದು ಬಂತಲ್ಲ ಅದ್ರದ್ದು. ಬರೀ ಹೊಟ್ಟೆ ಕಾಣಿಸ್ಬಿಡೋಣ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆಯಪ್ಪ ಅಂದರೆ, ಯಾರೋ ಟೂರಿಸ್ಟ್ ಬಂದವ್ರೆ, ನಮ್ಮ ಹುಡುಗನ ಕೈಲಿ 2 ಫೋನ್ ಒಂದೇ ಸಾರಿ ಕೊಟ್ಟವ್ರೆ. ಇವನು 2 ಫೋನ್ನ ಒಂದೇ ಕೈಲಿ ಇಟ್ಕೊಂಡು 2 ಫೋಟೋ ಒಂದೊಂದು ಸಾರಿ ಹೊಡಿತವನೆ ಗುರು. ಈ ಬೆಟ್ಟ ಹತ್ತಿ ಹಿಡಿದಿದ್ದು ಹಿಂಗಾಯ್ತಪ್ಪ ಅಂದರೆ, ಒಂದು 6 ತಿಂಗಳು ಜಿಮ್ಮಿಗೆ ಹೋದಂಗೆ ಆಯಿತು. ಒಂದು 6 ತಿಂಗಳಿಗೆ ಜಿಮ್ಮಿಗೆ ಹೋಗೋದೊಂದೇ, ಈ ಥರ ಬೆಟ್ಟಗಳ್ನ ಹತ್ತೋದು ಒಂದೇ. ಕೆಲವು ಬಡ್ಡಿ ಮಕ್ಕಳು ಕೆಲಸಗಳು ನೋಡಿ, ಎಲ್ಲಿ ಬಂದ್ರೂ ಅವ್ರ ಕೆಲಸ. ಅದಾದಮೇಲೆ ಶಿವ ತನ್ನ ನಿಜ ಸ್ವರೂಪವನ್ನು ಪ್ರಕಟ ಮಾಡ್ತಾನೆ ಅರ್ಜುನನಿಗೆ. ಅರ್ಜುನ ಬೇಡ್ಕೊಳ್ತಾನೆ. ನಮ್ಮ ಅಖಿಲೇಶ್ ಗುರುಗಳು ಈ ಬೆಟ್ಟದ ಹಿಸ್ಟ್ರಿ ಹೇಳ್ತಾ ಇರೋ, ಈ ವಿಡಿಯೋ ಹಾಕೋದು ತುಂಬ ಲೆಂತ್ ಆಯಿತು ಅಂತ
ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಫುಲ್ ಮಾಹಿತಿ ಕೊಡ್ತೀನಿ. ಆಂಜನೇಯ ಜೈ ಬಜರಂಗಬಲಿ. ಗುರು ಈ ಥರ ಕಲ್ಲು ಕಟ್ಟಿರೋದೇನು ಗೊತ್ತಾ, ಇಲ್ಲೊಂದು ಅರ್ಕೆ ಏನಪ್ಪ ಅಂದರೆ, ನಿಮಗೇನೋ ಹೊಸ್ದಾಗಿ ಮನೆ ಕಟ್ಟಬೇಕು, ಮನೆ ಕೆಲಸ ಏನಾರು ಆಗಬೇಕು ಅಂದರೆ ಈ ಥರ ಕಲ್ಲು ಜೋಡಿಸಿದ್ರೆ ನಿಮಗೆ ಆ ಕೆಲಸ ಆಗುತ್ತೆ ಅನ್ನೋದು ಒಂದು ನಂಬಿಕೆಯಲ್ಲಿ. ನೋಡಿ ಈ ಥರ ಕಟ್ಟಿದ್ದಾರೆ ಸೈಜ್ಗಲ್ಲಲ್ಲಿ. ನಿಮ್ಗೇನಾರು ಮನೆ ಕಟ್ಟೋ ಟೈಮಲ್ಲಿ ತುಂಬ ಕಷ್ಟ ಆದರೆ, ದುಡ್ಡು ಗಿಡ್ಡು ಏನಾದ್ರು ಇದಾಗಲಿಲ್ಲ ಅಂದರೆ ಈ ಥರ ಕಲ್ಲು ಜೋಡಿಸಿದ್ರೆ ನಿಮಗೆ ಕೆಲಸ ಆಗುತ್ತೆ. ನೋಡಿ ನಮ್ಮ ಪಾಪ, ನಮ್ಮ ಹುಡುಗನಿಗೆ 15 ವರ್ಷದಿಂದ ಬಾಡಿಗೆ ಮನೇಲಿ ಕಟ್ಟಿ ತುಂಬ ನೊಂದೋಗಿ ಅವನು ಈ ಥರ ಒಂದು ನಂಬಿಕೆ ಏನೋ ಒಂದು ಆದರೆ ಒಳ್ಳೇದಾಗುತ್ತೆ ತಗೊಳ್ಳಿ. ಆಗಲಿ ಕಟ್ಲೆ ಎರಡು ಆದಮೇಲೆ ಮೇಲೆ ಇವ್ರ ಮನೇಲಿ ಅಷ್ಟು 4 ಜನ ಇದ್ದಾರೆ. 2 ಸಾಕು ಅಂತಾನೆ, 3 ಇನ್ನು ಸಣ್ಣದಿಟ್ಬಿಡು. ಗುರು ಬೆಟ್ಟ ಹತ್ಬಿಟ್ಟು ಇಳಿದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಫೀಲಿಂಗ್ ಏನಪ್ಪ ಅಂದರೆ, ಒಂದು 5 ವರ್ಷ ಅಲ್ಲ, ಒಂದು 2 ವರ್ಷ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿರೋ ಫೀಲ್ ಬರ್ತಾಯಿದೆ ನನಗೆ. ಅಷ್ಟು ಚೆನ್ನಾಗಿತ್ತು. 2 ಲೀಟ್ರ್ ನೀರು ತಗೊಂಡಿದ್ದೀವಿ. 8 ಜನ ಇದ್ದೀವಿ. ಬೆಟ್ಟ ಹತ್ತೋಷ್ಟಕ್ಕೆ ನೀರೆಲ್ಲ ಖಾಲಿ. ಅಲ್ಲಿಂದ ಇಳಿವಾಗ ಬರೀ ಕೈಯಲ್ಲೇ ಬಂದ್ವಿ. ನೀರು ಕುಡಿಬೇಕು. ಗಂಟಲೆಲ್ಲ ಒಣಗ್ತಿತ್ತು. ಏನು ಮಾಡೋದು ಗೊತ್ತಾಯ್ತಲ್ಲ. ಎಲ್ಲೂ ನೀರು ನಿಂತಿಲ್ಲ, ಮಳೆನೂ ಬಂದಿಲ್ಲ. ಪೈಪು ನಮ್ಮ ಕಣ್ಣು ಮುಂದೆನೇ ಇದೆ, ಆದರೆ ಒಂದು ನೆಲ್ಲಿ ಇಲ್ಲ. ಸೀದಾ ಪೈಪು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಿದೆ. ಕಾಡು ಸುತ್ತುವ ಆಸೆ ರಾಣಿಗೆ ಗಮ್ಮ, ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ. ಆದರೂ ಗಂಟ್ಲು ಒಣಗ್ತಾಯಿತ್ತು. ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿದ್ವಿ. ದೇವ್ರಿದ್ದಾನೆ ಅನ್ನೋದಕ್ಕೆ ಇದೇ ಒಂದು ಪ್ರೂಫ್ ನೋಡಿ. ನಮಗೋಸ್ಕರನೇನೋ ಗೊತ್ತಿಲ್ಲ, ಅಲ್ಲಿ ಪೈಪು ಒಡೆದೋಗಿತ್ತು. ನೀರು ಕುಡಿಬೇಕು ಅಂತ ಅಲ್ಲಿಂದ ಬಂದಿದ್ರು. ಇಲ್ಲಿ ಪೈಪ್ ಒಡೆದೋಗಿದೆ ಮನೆ ಕಡೆ. ಗುರು, ಇಲ್ಲಿಗೆ ನಮ್ಮ ಟ್ರಕ್ಕಿಂಗ್ ವಿಡಿಯೋ ಮುಗಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಡೀ ಕರ್ನಾಟಕದಲ್ಲಿ ಎಷ್ಟು ಚಿತ್ರಮಂದಿರ ಮುಚ್ಚೋಗಿದೆ, ಎಷ್ಟು ಚಿತ್ರಮಂದಿರನ ಒಡೆದಾಕ್ತಿದ್ದಾರೆ, ಎಷ್ಟು ಚಿತ್ರಮಂದಿರ ಕಣ್ಣಿಗೆ ಕಾಣದೆ ಕಣ್ಮರೆ ಆಗಿದೆ ಅಂತ ಇಡೀ ಮಾಹಿತಿ ತೋರಿಸ್ತೀನಿ. ನಿಮ್ಮೂರು ಚಿತ್ರಮಂದಿರನೂ ತೋರಿಸ್ತೀನಿ. ಕಾಯ್ತಾ ಇರಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಇಷ್ಟ ಆದರೆ.